Welcome to my channel. Today we discuss efficiency of transformer. So ಯಾವುದೇ ಒಂದು ಮಿಷನ್ ಇಂದ ನಾವು ಎಫಿಷಿಯನ್ಸಿಯನ್ನು ಕಂಡುಹಿಡಿಯಬೇಕಾದ್ರೆ we should know about that input power and output power. So normally efficiency ಅಂತಕ್ಕಂಥದ್ದು almost all machine ಇಂದ 100% ಸಿಗೋದಿಲ್ಲ. So that efficiency normally it will be smaller. So 100% ಇದು ಸಿಗೋದಿಲ್ಲ. ಹಾಗಾಗಿ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿಯನ್ನು ನಾವು ಕಂಡುಹಿಡಿಯೋದು ಹೇಗೆ? ಹೌ ಟು ಫೈಂಡ್ ದ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ? ಫಸ್ಟ್ we are understanding about what is efficiency. Efficiency means what? This is the ratio of output power. It is the ratio of output power to the input power is called efficiency. So normally efficiency always you should say in a percentage. ಯಾವುದೇ ಒಂದು ಮೋಟರ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ ಆಗಿರ್ಬೋದು, ಮಿಷಿನ್ ಇಂದ ಆಗಿರ್ಬೋದು, ವಿ ಶುಡ್ ಸೇ ಇನ್ ಎ ಪರ್ಸೆಂಟೇಜ್ ಅಲ್ಲಿ ನಾವು ಹೇಳಬೇಕಾಗುತ್ತೆ. ಅದೇ ರೀತಿನೇ ಸೊ ದಿಸ್ ಎಫಿಷಿಯನ್ಸಿ ಕ್ಯಾನ್ ಬಿ ಸೇ ಬೈ ಮೀನ್ಸ್ ಆಫ್ ಎ ಪರ್ಸೆಂಟೇಜ್. ಹೌ ಇಟ್ ಇಸ್ ಪಾಸಿಬಲ್? ದೆನ್ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ efficiency. The symbolically we can represent like this. This is the efficiency symbol. So that is equal to output power. ಟ್ರಾನ್ಸ್ಫಾರ್ಮರ್ ನ ಹೊರಭಾಗದಲ್ಲಿ ಎಷ್ಟು ಔಟ್ಪುಟ್ ಪವರ್ ಸಿಗುತ್ತೆ, ದಟ್ ಈಸ್ ವಿ ಹ್ಯಾವ್ ಟು ಟೇಕನ್. ಸೊ ದಟ್ ನಾರ್ಮಲಿ ಔಟ್ಪುಟ್ ಪವರ್ ಇನ್ KVA ದಲ್ಲಿ ಇರುತ್ತೆ. ಅಲ್ಲಿ ಜೊತೆಗೆ ಅಪ್ರಾಕ್ಸಿಮೇಟ್ಲಿ ಪವರ್ ಫ್ಯಾಕ್ಟರ್ ಎಷ್ಟಿರುತ್ತೆ ಅಷ್ಟನ್ನು ತಗೋಬೇಕು. ಸೊ ದಟ್ ಈಸ್ ಕಾಲ್ಡ್ ವಾಟ್? ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್. ಆ ಟ್ರಾನ್ಸ್ಫಾರ್ಮರ್ಗೆ ನಾವು ಏನು ಸಪ್ಲೈ ಕೊಡ್ತಕ್ಕಂಥದ್ದು ಅದನ್ನ ನಾವು ತಗೋಬೇಕು. ಅದರ ಜೊತೆಗೆ ಪವರ್ ಫ್ಯಾಕ್ಟರ್ ತಗೋಬೇಕು. ಸೊ ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಎಫಿಷಿಯನ್ಸಿ ಬಟ್ ನಾಟ್ ಗೆಟ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಅಲ್ಲಿ ಸಿಗಬೇಕಾದ್ರೆ ನಾವೇನ್ ಮಾಡಬೇಕಾಗುತ್ತೆ? ಇಲ್ಲಿ ನಾವು ಇಂಟು 100 ಅನ್ನ ಮಾಡಿಕೊಂಡಾಗ ನಮಗೆ ಏನ್ ಸಿಗ್ತದೆ? ಪರ್ಸೆಂಟೇಜ್ ಎಫಿಷಿಯನ್ಸಿ ಸಿಗ್ತದೆ. ಓಕೆ, ಸೊ ಇದೇ ರೀತಿನೇ ನಾವು ಇನ್ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿ ನಾರ್ಮಲಿ ಎಷ್ಟಿಂದ ಇಲ್ಲಿ ತನಕ ಇರುತ್ತೆ ಅಂದ್ರೆ 92 to 98%, ಸಾರಿ 95 to 98% ಇರುತ್ತೆ. ಹೆಚ್ಚು ಕಡಿಮೆ ಇದು ಆಲ್ಮೋಸ್ಟ್ ಆಲ್ ಅವರ ಎಲೆಕ್ಟ್ರಿಕಲ್ ಮೋಟಾರಿಗೆ ಅವಕ್ಕೆಲ್ಲ ಕಂಪೇರ್ ಮಾಡಿದಾಗ ಇದರ ಎಫಿಷಿಯನ್ಸಿ ನಾರ್ಮಲಿ ಏನಾಗಿರುತ್ತೆ? ವೆರಿ ಹೈ. ಓಕೆ, ಸೊ ಇದು ಹೆಚ್ಚು ಕಡಿಮೆ ಎಷ್ಟು ಲಾಸಸ್ ಆಗ್ತಾ ಇದೆ? 2 to 5% ಮಾತ್ರ ಇಲ್ಲಿ ಲಾಸ್ ಆಗ್ತಾ ಇದೆ. ಸೊ ದಿಸ್ ಲಾಸಸ್ ಈಸ್ ಡ್ಯೂ ಟು ವಾಟ್? ಸೊ ನಾನು ಆಲ್ರೆಡಿ ಹೇಳಿರ್ತಕ್ಕಂಥದ್ದು, ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡಿದೀವಿ. ಯಾವುದು? ಕೋರ್ ಲಾಸಸ್ ಅಂತ ಬರುತ್ತೆ. ಕೋರ್ ಲಾಸ್ ನಥಿಂಗ್ ಬಟ್ ವಾಟ್? ಐರನ್ ಲಾಸ್ ಅಂತ ಬರುತ್ತೆ. ಐರನ್ ಲಾಸ್ ಇಂದ ಕೆಲವು ಲಾಸಸ್ ಆಗುತ್ತೆ. ಅದೇ ರೀತಿನೇ ಕಾಪರ್ ಲಾಸ್ ಇಂದನೂ ಸಮ್ ಪವರ್ ಲಾಸಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಒಂದು 95 ಇಂದ 98% ತನಕ ನಮಗೆ ಎಫಿಷಿಯನ್ಸಿ ಸಿಗ್ತದೆ. ಉಳಿದಿರತಕ್ಕಂಥದ್ದು ಇಷ್ಟು ಲಾಸ್ ಆಗಲಿಕ್ಕೆ ಕಾರಣ ಏನು? ಇಂಪಾರ್ಟೆಂಟ್ ಐರನ್ ಲಾಸ್ ಅಂಡ್ ಕಾಪರ್ ಲಾಸ್. ಓಕೆ, ಸೊ ಹಾಗಾಗಿ ನಾವು ಇನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಎಫಿಷಿಯನ್ಸಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ we should know about the what about iron losses. What about iron loss? Iron loss that is also called what? Fixed losses ಅಂತ ಕರಿತೀವಿ. ಸೊ ಐರನ್ ಲಾಸಸ್ ಎಷ್ಟು? ಜೊತೆಗೆ ಇನ್ನೊಂದು ವೇರಿಯಬಲ್ ಲಾಸಸ್. ವೇರಿಯಬಲ್ ಲಾಸಸ್ ಅಂದ್ರೆ ಏನು? ಕಾಪರ್ ಲಾಸು ಎಷ್ಟು? ಅವು ಎರಡು ಗೊತ್ತಾಯ್ತು ಅಂದ್ರೆ ನಮಗೆ ಏನೋ ಜೊತೆಗೆ ಡಾಟಾ ಬೇಸಿಸ್ ಮೇಲ್ಗಡೆ ಏನೋ ಔಟ್ಪುಟ್ ಪವರ್ ಇನ್ಪುಟ್ ಪವರ್ ಔಟ್ಪುಟ್ ಪವರ್ ಗೊತ್ತಾಗುತ್ತೆ. ಸೊ ದೆನ್ ಏನ್ ಮಾಡಬಹುದು? ನಾವು ಎಫಿಷಿಯನ್ಸಿಯನ್ನ ಕಂಡುಹಿಡಿಯಬಹುದು. ಸೊ ಅದೇ ರೀತಿ ಇನ್ನೊಂದು ಅಬ್ಸರ್ವ್ ಮಾಡಬಹುದು. ಸೊ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಆಲ್ಸೋ ವಿ ಹ್ಯಾವ್ ಟು ರೈಟ್ ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಔಟ್ಪುಟ್ ಪವರ್ ಪ್ಲಸ್ ಲಾಸಸ್, ದಟ್ ಈಸ್ ಆಲ್ಸೋ ಕಾಲ್ಡ್ ಇನ್ಪುಟ್ ಪವರ್. ಇನ್ಪುಟ್ ಪವರ್ ಅಂದ್ರೆ ಏನು? ನಾವು ಕೊಡ್ತಕ್ಕಂತ ಪವರ್ ಎಷ್ಟಿರುತ್ತೆ. ಓಕೆ, ಅದನ್ನ ನಾವು ಏನಂತ ಬರೀಬಹುದು? ಹೊರಗಡೆ ಸಿಗ್ತಕ್ಕಂತ ಪವರ್ ಅಂದ್ರೆ ಯಾವುದು? ಔಟ್ಪುಟ್ ಪವರ್. ಅಲ್ಲಿ ವೇಸ್ಟೇಜ್ ಆಗ್ತಕ್ಕಂಥದ್ದು ಯಾವುದು? ಲಾಸಸ್. ಓಕೆ, ಸೊ ಹಾಗಾಗಿ ಔಟ್ಪುಟ್ ಪವರ್ ಪ್ಲಸ್ ಲಾಸಸ್, ದಟ್ ಈಸ್ ಆಲ್ಸೋ ಕಾಲ್ಡ್ ವಾಟ್? ಇನ್ಪುಟ್ ಪವರ್. ಓಕೆ, ಸೊ ಈ ಫಾರ್ಮುಲನ್ನು ಕೂಡ ನಾವು ಬರೀಬಹುದು. ಅದೇ ರೀತಿನೇ ನಾವು ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಪವರ್ ಇನ್ ಯಾವುದ್ರಲ್ಲಿ ಇರುತ್ತೆ? ಇನ್ KVA ದಲ್ಲಿ ಇರುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಆಲ್ಸೋ ರೈಟ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು KVA ಔಟ್ಪುಟ್ ಇಂಟು ವಾಟ್ ಅಬೌಟ್
ಪವರ್ ಫ್ಯಾಕ್ಟರ್. ಸೊ ನಾರ್ಮಲಿ ಎಕ್ಸಾಕ್ಟ್ಲಿ ನಮಗೆ ಪವರ್ ಫ್ಯಾಕ್ಟರ್ ಸಿಗೋದಿಲ್ಲ, ಹೆಚ್ಚು ಕಡಿಮೆ 0.8 0.9 ಸಿಗಕ್ಕೆ ಸಾಧ್ಯ ಇಲ್ಲ, 0.7 ಹೀಗೆ ನಾವು ಪವರ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡಬಹುದು. ಸೊ ದಿಸ್ ಇಸ್ ವಾಟ್ ಔಟ್ಪುಟ್ ಪವರ್ KVA output into PF, that is divided by KVA output into PF. So this is called what? Output power plus ಯಾವ ಲಾಸಸ್ ಅಲ್ಲಿ ಐರನ್ ಲಾಸ್ ಮತ್ತೆ ಕಾಪರ್ ಲಾಸ್. ಸೊ ಐರನ್ ಲಾಸ್ ಪ್ಲಸ್ ಕಾಪರ್ ಲಾಸ್ ಅನ್ನ ಮಾಡಿಕೊಂಡಾಗ ನಮಗೆ ಏನ್ ಸಿಗ್ತದೆ, ಇಲ್ಲಿ ಎಫಿಷಿಯನ್ಸಿ ಸಿಗುತ್ತೆ. ಇದ್ರ ಜೊತೆಗೆ ನಾವು ಇಲ್ಲಿ 100 ಅನ್ನ ಮಾಡಿಕೊಂಡಾಗ ನಮಗೇನ್ ಸಿಗ್ತದೆ, ವಾಟ್ ಅಬೌಟ್ ಪರ್ಸೆಂಟೇಜ್ ಎಫಿಷಿಯನ್ಸಿ ಸಿಗ್ತದೆ. ಹೀಗೆ ನಾವು ಏನ್ ಮಾಡಬಹುದು, ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿಯನ್ನ ಕಂಡುಹಿಡಿಯಬಹುದು. ಸೊ ಇನ್ ಕೇಸ್ ಆಫ್ ಟ್ರಾನ್ಸ್ಫಾರ್ಮರ್ ಎಫಿಷಿಯನ್ಸಿಯನ್ನ ಕಂಡುಹಿಡಿಯಬೇಕಾದ್ರೆ ಕೆಲವೊಂದ್ಸರಿ ವಿ ಕ್ಯಾನ್ ಗೆಟ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಸಿಗ್ತದೆ. ಸೊ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಸಿಗ್ಬೇಕಾದ್ರೆ ಸಮ್ ಆಫ್ ದ ಕಂಡೀಷನ್ ಇಸ್ ದೇರ್. ಕಂಡೀಷನ್ ಏನು, ಇಫ್ ದ ಫಿಕ್ಸ್ಡ್ ಲಾಸಸ್ ಅಂಡ್ ವೇರಿಯಬಲ್ ಲಾಸಸ್ ವೆನ್ ಇಟ್ ಇಸ್ ಈಕ್ವಲ್. ಯಾವಾಗ ವೇರಿಯಬಲ್ ಲಾಸು ಮತ್ತೆ ಫಿಕ್ಸ್ಡ್ ಲಾಸಸ್, ವೇರಿಯಬಲ್ ಲಾಸಸ್ ಅಂದ್ರೆ ಯಾವುದು, ಕಾಪರ್ ಲಾಸು, ಫಿಕ್ಸ್ಡ್ ಲಾಸ್ ಅಂದ್ರೆ ಯಾವುದು, ಐರನ್ ಲಾಸು, ಯಾವಾಗ ಈಕ್ವಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಐರನ್ ಲಾಸಸ್ 100 ವ್ಯಾಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಅದೇ ರೀತಿನೇ CU ಲಾಸಸ್ ಅಂತಕ್ಕಂಥದ್ದು 100 ವ್ಯಾಟ್ಸ್ ಇದೆ ಅಂದ್ರೆ, so that is indicate what? So in that condition we can get maximum efficiency. So ಹೇಗೆ ನಾವು ಮ್ಯಾಕ್ಸಿಮಮ್ ಎಫಿಷಿಯನ್ಸಿನ ಕಂಡುಹಿಡಿಯಬೇಕಾದ್ರೆ ಈ ಒಂದು ಪಾಯಿಂಟ್ ಅನ್ನು ನೆನ್ಪಿಟ್ಕೋಬೇಕು. ಯಾವುದು, ಐರನ್ ಲಾಸ್ ಎಷ್ಟಿರುತ್ತೆ ಅಷ್ಟೇ ನಾರ್ಮಲಿ ಕಾಪರ್ ಲಾಸ್ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಕಂಡೀಷನ್ ಆಫ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಸೊ ಇದೇ ರೀತಿನೇ ಇನ್ನೊಂದು ಎಫಿಷಿಯನ್ಸಿ ಬರುತ್ತೆ. ಸೊ ಅದಕ್ಕೆ ನಾವು ಆಲ್ ಡೇ ಎಫಿಷಿಯನ್ಸಿ ಅಥವಾ ಫುಲ್ ಡೇ ಎಫಿಷಿಯನ್ಸಿ ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ಒಂದು ದಿವಸದಲ್ಲಿ ಎಷ್ಟು ಎಫಿಷಿಯನ್ಸಿ ನಮಗೆ ಸಿಗ್ತದೆ ಅನ್ನೋದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಒಂದು ದಿವಸಕ್ಕೆ ಎಷ್ಟು ಅವರ್ಸ್, 24 ಅವರ್ಸ್. ಸೊ ಹಾಗಾಗಿ ಔಟ್ಪುಟ್ ಇನ್ 24 ಅವರ್ಸ್ ಗೆ ಔಟ್ಪುಟ್ ಪವರ್ ಎಷ್ಟು ಸಿಗುತ್ತೆ, ಜೊತೆಗೆ ಆ ಒಂದು ಪೀರಿಯಡ್ ಅಲ್ಲಿ ಅಂದ್ರೆ ಏನು, ಇನ್ 24 ಅವರ್ಸ್ ಅಲ್ಲಿ ಎಷ್ಟು ಔಟ್ಪುಟ್ ಪವರ್ ಅನ್ನು ನಾವು ಕೊಡ್ತಾ ಇದೀವಿ ಲೋಡಿಗೆ, ಲೋಡ್ ಅನ್ನ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಸೊ ನಾರ್ಮಲಿ ಒನ್ ಡೇ ಅಲ್ಲಿ ನಾವು ಹಾಫ್ ಲೋಡ್ ಅಲ್ಲಿ ಆಗ್ಬೋದು, ಫುಲ್ ಲೋಡ್ ಅಲ್ಲಿ ಆಗ್ಬೋದು, ಕ್ವಾರ್ಟರ್ ಲೋಡ್ ಆಗ್ಬೋದು, ಅಥವಾ ಒಂದು 24 ಅವರ್ ಅಲ್ಲಿ 3 ಅವರ್ಸ್ ಮಾತ್ರ ವರ್ಕ್ ಆಗ್ಬೋದು, 4 ಅವರ್ಸ್ ವರ್ಕ್ ಆಗ್ಬೋದು, 12 ಅವರ್ಸ್ ವರ್ಕ್ ಆಗ್ಬೋದು. ಸೊ ಫಾರ್ ಎಕ್ಸಾಂಪಲ್ ಅದಕ್ಕೆ ಅವ್ರು ಎಷ್ಟು ಕೊಟ್ಟಿರ್ತಾರ ಆ ಬೇಸಿಸ್ ಮೇಲೆಗಡೆ ನಾವು ಏನನ್ನ ಆಲ್ ಡೇ ಎಫಿಷಿಯನ್ಸಿಯನ್ನ ಕಂಡುಹಿಡಿಯಬಹುದು. ಓಕೆ, ಸೊ ಆಲ್ ಡೇ ಎಫಿಷಿಯನ್ಸಿ ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ಬೈ ದಿಸ್ using this formula. Efficiency ಅಥವಾ all day efficiency is equal to output in 24 hours, that is equal to kilowatt hour ಅಲ್ಲಿ output hour ಎಷ್ಟಿರುತ್ತೆ ಅಂತ ಬರ್ಕೋಬೇಕು. So divided by output in 24 hours, 24 hours ಅಲ್ಲಿ ಎಷ್ಟು output hour. So ಅಂದ್ರೆ ಏನು, KWH ಎಷ್ಟಿದೆ ಅಂತ ತಿಳ್ಕೋಬೇಕಾಗುತ್ತೆ. Plus what about losses in kilowatt hour? In 24 hours ಅಲ್ಲಿ ಐರನ್ ಲಾಸ್ ಎಷ್ಟು, ಕಾಪರ್ ಲಾಸ್. ಸೊ ಒಂದ್ ತಿಳ್ಕೋಬೇಕು, ಐರನ್ ಲಾಸ್ ನಾರ್ಮಲಿ ಏನಾಗಿರುತ್ತೆ ಅಂದ್ರೆ ಯಾವ್ದ್ರಲ್ಲಿ 24 ಅವರ್ಸ್ ಅಲ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ ಕಾಪರ್ ಲಾಸ್ ಏನಾಗಿರುತ್ತೆ, ಡಿಪೆಂಡ್ ಅಪಾನ್ ಲೋಡ್ ಬೇಸಿಸ್ ಮೇಲ್ಗಡೆ ಕಾಪರ್ ಲಾಸ್ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಯಾವ್ಯಾವ ಪೀರಿಯಡ್ ಅಲ್ಲಿ ನಾವು ಎಷ್ಟೆಷ್ಟು ಕಾಪರ್ ಲಾಸ್ ಆಗಿದೆ ಅಂತ ನಾವು ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ, ನಾವು ಯಾವ್ದನ್ನ ಆಲ್ ಡೇ ಎಫಿಷಿಯನ್ಸಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ಹಿಯರ್ ಎ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಆಫ್ 100 kVA 2200 bar 220 volts 50 hertz was tested with the following result. ಒಂದು ಟ್ರಾನ್ಸ್ಫಾರ್ಮರ್ ಇದೆ, 100 kVA ಟ್ರಾನ್ಸ್ಫಾರ್ಮರ್, ಅದರದ್ದು ವೋಲ್ಟೇಜ್ ಎಷ್ಟು ಕೊಟ್ಟಿದ್ದೀವಿ, 2200 ವಾಟ್ 220 volts 50 hertz ಇದೆ. ಅದನ್ನ ಓಪನ್ ಸರ್ಕ್ಯೂಟ್ ಟೆಸ್ಟ್ ಮತ್ತೆ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅನ್ನ ಮಾಡಿದಾಗ ಕೆಲವೊಂದು ರಿಸಲ್ಟ್ ಬಂದಿದೆ. ಏನು, ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಆದಾಗ ಪವರ್ ಲಾಸಸ್ ಎಷ್ಟಾಗ್ತಾ ಇದೆ, ಎಷ್ಟು 340 ವ್ಯಾಟ್ಸ್ ನಷ್ಟು ಪವರ್ ಲಾಸ್ ಆಗ್ತಾ ಇದೆ. ಅದೇ ರೀತಿನೇ ಓಪನ್ ಸರ್ಕ್ಯೂಟ್ ಟೆಸ್ಟ್ ಅಲ್ಲಿ ಪವರ್ ಲಾಸಸ್ ಎಷ್ಟಾಗ್ತಾ ಇದೆ ಇಲ್ಲಿ
168 ಪವರ್ ಲಾಸ್ ಆಗ್ತಾ ಇದೆ. ಹಾಗಾದ್ರೆ ಏನ್ ಕಂಡುಹಿಡಿಬೇಕು ಇಲ್ಲಿ ನಾವು? ಎಫಿಷಿಯನ್ಸಿ ಅಟ್ ಫುಲ್ ಲೋಡ್ ಇದ್ದಾಗ ಎಫಿಷಿಯನ್ಸಿ ಎಷ್ಟು, ಜೊತೆ ಇನ್ನೊಂದೇನು ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಎಷ್ಟು. ಓಕೆ, ಸೊ ಈ ಒಂದು ಟೈಮ್ ಅಲ್ಲಿ ಪವರ್ ಫ್ಯಾಕ್ಟರ್ ನಾವು ಏನಂತ ತಗೋಬೇಕು? 0.8 ಅಂತ ತಗೋಬೇಕಾಗುತ್ತೆ. ಓಕೆ, ಸೊ ನಾವು ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟ್ ದ ಫುಲ್ ಲೋಡ್ ಎಫಿಷಿಯನ್ಸಿ. ಸೊ ಫುಲ್ ಲೋಡ್ ಎಫಿಷಿಯನ್ಸಿ ನ ಕಂಡುಹಿಡಿಯಬೇಕಾದ್ರೆ ಏನ್ ಮಾಡಬೇಕು? ಔಟ್ಪುಟ್ ಪವರ್ divided by input power. Okay, so output power ಎಷ್ಟಿದೆ ಇಲ್ಲಿ? 100 kVA. ಓಕೆ, ಇಂಟು 100 kVA ನ ನಾವು ಏನ್ ಮಾಡಬಹುದು? 1000 ಗೆ 1 kVA that is equal to what? 1000 volt. ಸೊ ಹಾಗಾಗಿ 1000, ಸೊ ಹಾಗಾಗಿ 100 into 1000 ಅಂತ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿರ್ತಕ್ಕಂಥ ಪವರ್ ಫ್ಯಾಕ್ಟರ್ ಎಷ್ಟಿದೆ? 0.8 ಅಂತ ಮಾಡಬೇಕು. ಓಕೆ, ಸೊ ಡಿವೈಡೆಡ್ ಬೈ ಇನ್ಪುಟ್ ಪವರ್ ಅಂದ್ರೆ ಯಾವುದಲ್ಲಿ? ಸೊ ಇಲ್ಲಿ ನಾವು ಇನ್ಪುಟ್ ಪವರ್ ದಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಪವರ್. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ವಾಟ್ ಔಟ್ಪುಟ್ ಪವರ್ ಬರ್ಕೊಂಡಾಗಿದೆ. ನೆಕ್ಸ್ಟ್ ಔಟ್ಪುಟ್ ಪವರ್ ಪ್ಲಸ್ ಲಾಸಸ್ ಅಂತ ತಗೋಬೇಕು. ಸೊ ಒನ್ಸ್ ಅಗೇನ್ ಐ ಹ್ಯಾವ್ ಟು ರೈಟ್ 100 into 1000 into 0.8. ಓಕೆ, ಪ್ಲಸ್ ಲಾಸಸ್ ಅಂದ್ರೆ ಯಾವ್ಯಾವ ಲಾಸಸ್? ಒಂದು CU ಲಾಸಸ್, ಇನ್ನೊಂದು ಯಾವುದು? CU ಲಾಸ್. ಸೊ ಇಲ್ಲಿ ನೀವು ಇನ್ಪುಟ್ ಪವರ್ ಬದಲಿಗೆ ಇನ್ನೊಂದನ್ನು ಕೂಡ ಬರ್ಕೋಬಹುದು. ಏನಂತ? ಔಟ್ಪುಟ್ ಪವರ್ ಪ್ಲಸ್ ಲಾಸಸ್ ಅನ್ನ ಕೂಡ ಬರ್ಕೋಬಹುದು. ಇಲ್ಲಿ ನಾವು CU ಲಾಸ್ ಎಷ್ಟಿದೆ? 340 ಪ್ಲಸ್ ಓಪನ್ ಸರ್ಕ್ಯೂಟ್ ಟೆಸ್ಟ್ ಲಾಸ್ ಎಷ್ಟಿದೆ? 168. ಸೊ ಇದನ್ನ ನಾವು ಮಾಡಿಕೊಂಡಾಗ ನಮಗೆ ಇಲ್ಲಿ 94 ಸಿಗ್ತದೆ. ಹೇಳಿ 94. ಸೊ 94 ಇಸ್ ದ ವಾಟ್ ಎಫಿಷಿಯನ್ಸಿ ಅಟ್ ಮ್ಯಾಕ್ಸಿಮಮ್ ಫುಲ್ ಲೋಡ್ ಇದ್ದಾಗ, ಅಟ್ ಫುಲ್ ಲೋಡ್ ಇದ್ದಾಗ ಎಫಿಷಿಯನ್ಸಿ ಇಷ್ಟಿರುತ್ತೆ. ಓಕೆ, ಇದೇ ರೀತಿನೇ ನಾವು ಇನ್ನೊಂದು ಕಂಡುಹಿಡಿಯಬಹುದು. ಏನೋ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಎಷ್ಟು. ಓಕೆ, ಸೊ ಇದನ್ನ ನಾನು ಆಡಿಸ್ಕೊಳ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ is equal to ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಕಂಡುಹಿಡಿಯಬೇಕಾದ್ರೆ ಏನ್ ಮಾಡಬೇಕು? ನಾವು ಒನ್ಸ್ ಅಗೇನ್ ಸೇಮ್ ಫಾರ್ಮುಲಾ ಹಾಕಬೇಕಾಗುತ್ತೆ. ಸೊ ವಾಟ್ ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಔಟ್ಪುಟ್ ಪವರ್ ಪ್ಲಸ್ ಲಾಸಸ್ ಅನ್ನ ಹಾಕಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್, ಫುಲ್ ಲೋಡ್ ಇದ್ದಾಗ ಔಟ್ಪುಟ್ ಪವರ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ? ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇದ್ದಾಗ ಔಟ್ಪುಟ್ ಪವರ್ ಎಷ್ಟು. ಹಾಗಾಗಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು? ಔಟ್ಪುಟ್ ಪವರ್ ಅಟ್ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಸೊ ದೆನ್ ಏನ್ ಮಾಡಬೇಕು? ಸೊ ರೂಟ್ ಆಫ್ ಐರನ್ ಲಾಸ್ divided by CU loss into KVA into PF ಅನ್ನ ಮಾಡಿಕೊಂಡಾಗ ನಮಗೆ ಏನ್ ಸಿಗ್ತದೆ? ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇದ್ದಾಗ ಎಷ್ಟು ಪವರ್ ಔಟ್ಪುಟ್ ಸಿಗುತ್ತೆ ಅಂತ ಕ್ಯಾಲ್ಕುಲೇಟ್. ಸೊ ಐರನ್ ಲಾಸ್ ಎಷ್ಟಿದೆ ಇಲ್ಲಿ? 168. ಓಕೆ, ಡಿವೈಡೆಡ್ ಬೈ CU ಲಾಸ್ ಎಷ್ಟಿದೆ? 340. ಓಕೆ, ರೂಟ್ ಇಂಟು KVA ಎಷ್ಟಿದೆ ಇಲ್ಲಿ? 100 ಇಂಟು PF ಎಷ್ಟಿದೆ ನಮಗೆ? ಅದರದ್ದು 0.8. ಸೊ KVA ಇದನ್ನ ನಾವೇನ್ ಮಾಡಬಹುದು? ನಾವು ಇಂಟು 1000 ಕೂಡ ಮಾಡ್ಕೋಬಹುದು. ಓಕೆ, ಅದನ್ನ ಬರ್ದೇ ಬಿಡ್ತೀವಿ. ಇಂಟು 1000 ಇಂಟು 0.8. ಓಕೆ, ಸೊ ಇದನ್ನ ಮಾಡಿಕೊಂಡಾಗ ನಮಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ 5623 ಸಿಗ್ತದೆ. ಸೊ ದಿಸ್ ಈಸ್ ದ ವಾಟ್ ಯಾವಾಗ
ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇದ್ದಾಗ ಇಷ್ಟು ಔಟ್ಪುಟ್ ಪವರ್ ಸಿಗ್ತದೆ, ಇಷ್ಟು ಔಟ್ಪುಟ್ ಪವರ್ ಸಿಗುತ್ತೆ. ಸೊ ನೋಡಿ, ಇಲ್ಲಿ ಔಟ್ಪುಟ್ ಪವರ್ ಸಿಕ್ಕಾದರೆ ಮಾತ್ರ ನಾವೇನ್ ಮಾಡಬಹುದು, ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯನ್ನ ಕಂಡುಹಿಡಿಯಬಹುದು. ಸೊ ಇದನ್ನ ನೆನ್ಪಿಟ್ಕೊಂಡು ನಾವೇನ್ ಮಾಡಬಹುದು, ಈಗ once again we can calculate what efficiency. okay, ಯಾವ್ದರದ್ದು ಮ್ಯಾಕ್ಸಿಮಮ್ ಎಫಿಷಿಯನ್ಸಿ. ಓಕೆ, once again ನಾನು ಅಳಿಸ್ಕೊಳ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ, ಮ್ಯಾಕ್ಸಿಮಮ್ efficiency is equal to output power. ಸಿಂಪಲ್ ಆಗಿ ಬರ್ಕೊಳ್ತಾ ಇದ್ದೀನಿ. O bar P ಅಂದ್ರೆ ಔಟ್ಪುಟ್ ಪವರ್, I bar P ಅಂದ್ರೆ ಇನ್ಪುಟ್ ಪವರ್. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್, we have to write input power ಅಂದ್ರೆ ಏನು, ಔಟ್ಪುಟ್ ಪವರ್ ಪ್ಲಸ್ ಲಾಸಸ್. ಓಕೆ, ಔಟ್ಪುಟ್ ಪವರ್ divided by ಔಟ್ಪುಟ್ ಪವರ್ ಪ್ಲಸ್ ಲಾಸಸ್. ಓಕೆ, ಅದನ್ನ ನಾವು ಇಲ್ಲಿ ಇನ್ನೊಂದ್ಸರಿ ಬರ್ಕೊಳ್ಳೋಣ. ಔಟ್ಪುಟ್ ಪವರ್ ನಮಗೆ ಆಗಲೇ ಎಷ್ಟು ಸಿಗ್ತದೆ, ನಮಗೆ 5623, 5623. So divided by, once again output power 5623 plus losses. ಲಾಸಸ್ ಅಂದಾಗ ಇಲ್ಲಿ ನಾವು ಯಾವ್ಯಾವ ಲಾಸ್ ತಗೋಬೇಕು, ಕಾಪರ್ ಲಾಸ್, ಐರನ್ ಲಾಸ್ ಅನ್ನ ಎಕ್ಸಾಕ್ಟ್ಲಿ ತಗೊಳಂಗಿಲ್ಲ. ಇಲ್ಲ, ಐರನ್ ಲಾಸ್ ಎಷ್ಟಿರುತ್ತೆ ಅಷ್ಟೇ ಕಾಪರ್ ಲಾಸ್ ಅನ್ನ ತಗೋಬೇಕು. ಯಾಕೋಸ್ಕರ ಅಂದ್ರೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಇದ್ದಾಗ ಐರನ್ ಲಾಸ್ ಎಷ್ಟಿರುತ್ತೆ ಅಷ್ಟೇ ಕಾಪರ್ ಲಾಸ್ ಆಗಿರುತ್ತೆ. ಹಾಗಾಗಿ 168 ಎಷ್ಟಿದೆ, ಇದು 168 ಪ್ಲಸ್ 168 ಮಾಡ್ಕೊಂಡಾಗ ನಮಗೆ ಇಲ್ಲಿ ಮಾಡೋಣ 5623 ಪ್ಲಸ್ 168 ಪ್ಲಸ್ 168, that is equal to 5959 5623 divided by 5623 divided by 5959 divided by 94 ಪಾಯಿಂಟ್. ಇಲ್ಲಿ ನಾವು ಇದನ್ನ 100 ಅನ್ನ ಮಾಡಿಕೊಂಡಾಗ ನಮಗೆ ಎಷ್ಟು ಸಿಗ್ತದೆ, ಇಲ್ಲಿ 94.36. This is the what maximum efficiency. ಸೊ ಹೀಗೆ ನಾವು ಏನ್ ಮಾಡಬಹುದು, ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯನ್ನ ಕಂಡುಹಿಡಿಬಹುದು. ಸೊ ಆಗಲೇ ನಾವು ಅಬ್ಸರ್ವ್ ಮಾಡಬಹುದು, ಓನ್ಲಿ 94% ಬಂದಿತ್ತು. ಇನ್ನು ಮ್ಯಾಕ್ಸಿಮಮ್ ಎಫಿಷಿಯನ್ಸಿಯಲ್ಲಿ ಎಷ್ಟು ಬಂದಿದೆ, ಇಲ್ಲಿ 36 ನಷ್ಟು ಪರ್ಸೆಂಟೇಜ್ ಬಂದಿದೆ. ಹೀಗೆ ನಾವು ಯಾವ್ದ್ರದ್ದು ಆಲ್ ಡೇ ಎಫಿಷಿಯನ್ಸಿಯಿಂದ ಕೂಡ ಕಂಡುಹಿಡಿಯಬಹುದು. ಸೊ ಆಲ್ ಡೇ ಎಫಿಷಿಯನ್ಸಿ ಕಂಡುಹಿಡಿಬೇಕಾದ್ರೆ ಈ ಒಂದು ಫಾರ್ಮುಲಾ ಹಾಕಬೇಕಾಗುತ್ತೆ. ಅಲ್ಲಿ ನಾವು ವೆರಿ ಇಂಪಾರ್ಟೆಂಟ್, 24 ಅವರ್ಸ್ ಅಲ್ಲಿ ನಾನು ಆಗ್ಲೇ ಹೇಳಿದ ಪ್ರಕಾರ ಎಷ್ಟು ಔಟ್ಪುಟ್ ಪವರ್ ಇರುತ್ತೆ. 24 ಅವರ್ಸ್ ಅಲ್ಲಿ ನಾವು ಯಾವ್ಯಾವ ಟೈಮ್ ಅಲ್ಲಿ ಫುಲ್ ಲೋಡ್ ಕೊಡ್ತೀವಿ, ಯಾವ್ಯಾವ ಟೈಮ್ ಅಲ್ಲಿ ಆಫ್ ಲೋಡ್, ಕ್ವಾರ್ಟರ್ ಲೋಡ್, ಅದನ್ನ ಕನ್ಸಿಡರ್ ಮಾಡಿಕೊಂಡು ನಾವೇನ್ ಮಾಡಬಹುದು, ಆಲ್ ಡೇ ಎಫಿಷಿಯನ್ಸಿ ಕಂಡುಹಿಡಿಯಬಹುದು. ಓಕೆ, ಇಷ್ಟು ಎಫಿಷಿಯನ್ಸಿ ಆಫ್ ಟ್ರಾನ್ಸ್ಫಾರ್ಮರ್. ಇನ್ನ ಉಳಿದಿರ್ತಕ್ಕಂಥದ್ದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.